ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇನ್ನೇನು ದಸರಾ ಕೂಡ ಹತ್ತಿರ ಬರ್ತಾಯಿದೆ. ನಮ್ಮ ಗಜಪಯಣ ಕೂಡ ಈಗೇನು ಆಗಸ್ಟ್ 26ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ನಮ್ಮ ಆನೆಗಳು ಮೈಸೂರಿಗೆ ಬರೋ ಟೈಮ್ ಆಗ್ತಾಯಿದೆ. ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಣ್ಣಾನೆಗಳ ಬಗ್ಗೆ ಮಾತಾಡೋಣ. ನಮ್ಮ ದಸರಾದಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ಹೆಣ್ಣಾನೆಗಳು. ಅದರಲ್ಲೂ ಮೇನು ಏನು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಬೇಕಾದ್ರೆ ಅಕ್ಕಪಕ್ಕ ಹೆಣ್ಣಾನೆಗಳು ಇರಲೇಬೇಕು. ಅದು ಇವಾಗಿಂದಲ್ಲ, ಸುಮಾರು ಇತಿಹಾಸ ಇರೋದದು. ಏನಕ್ಕೆ ಅಂದರೆ ಹೆಣ್ಣಾನೆಗಳು ಪಕ್ಕ ಇದ್ದರೆ ಆ ಕಡೆ ಒಂದು ಈ ಕಡೆ ಒಂದು, ನಮ್ಮ ಗಂಡಾನೆಗಳು ಯಾವುದೇ ಕಾರಣಕ್ಕೂ ತಿರುಗಲ್ಲ, ಹಾಗೆ ಯಾವುದೇ ರೀತಿ ಗಾಬರಿ ಆಗಲ್ಲ, ಧೈರ್ಯ ಇರುತ್ತೆ ಅಂತ. ಹೆಣ್ಣು ಅಂದ್ರೇ ಒಂದು ಧೈರ್ಯ. ಅದು ಧೈರ್ಯ ತುಂಬ ಕೆಲಸ ಮಾಡುತ್ತೆ. ಹೆಣ್ಣಾನೆಗಳು ಯಾವುದೇ ರೀತಿ ಗಾಬರಿ ಆಗದಿರೋ ಥರ ನೋಡ್ಕೊಳ್ಳುತ್ತೆ ನಮ್ಮ ಗಂಡಾನೆಗಳಿಗೆ. ಅದಕ್ಕೆ ನಮ್ಮ ಹೆಣ್ಣಾನೆಗಳನ್ನ ಬಳಸ್ಕೋತಾರೆ. ಆಮೇಲೆ ನಮ್ಮ ಹೆಣ್ಣಾನೆಗಳು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಮ್ಮ ಕ್ಯಾಂಪಿಗೆ ಬಂದಾಗ ಯಾವುದೇ ರೀತಿ ಗಲಾಟೆಗಳಾಗಲ್ಲ ಆನೆಗಳದು. ಗಂಡಾನೆಗಳೇನಿರುತ್ತೆ ಅದ್ರ ಮಧ್ಯೆ ಯಾವುದೇ ರೀತಿ ಜಗಳಗಳಾಗದೇ ಥರ ನೋಡ್ಕೊಳ್ಳುತ್ತೆ ನಮ್ಮ ಹೆಣ್ಣಾನೆಗಳು. ಹಾಗೆ ಹೆಣ್ಣಾನೆಗಳು ಬಂದರೆ ಅದು ಒಂಥರ ಗ್ರೂಪಿನ ಲೀಡ್ರ್ ಇದ್ದಂಗೆ ಇರ್ಬೋದು. ಹಿರಿಯ ಹೆಣ್ಣಾನೆಗಳು ಅದ್ರ ಮಾತು ಪ್ರತಿಯೊಂದು ಆನೆನೂ ಕೇಳುತ್ತೆ. ಸುಮಾರು ಒಬ್ಬರು ಲೀಡ್ರ್ ಇದ್ದರೆ ಫ್ಯಾಮಿಲಿಲಿ ಅದರಿಂದ ಸುಮಾರು ಒಂದು 30ರಿಂದ 40 ಜನ ಫಾಲೋ ಮಾಡ್ಕೊ ಹೋಗ್ತಾ ಇರ್ತಾರೆ. ಒಂದು ಹಿರಿಯರ ಮಾತು ಕೇಳ್ದಂಗೆ ಅದು. ಹೆಣ್ಣಾನೆಗಳೇ ಗ್ರೂಪ್ ಲೀಡರು. ಯಾವುದೇ ಒಂದು ಆನೆಗಳಿದ್ರೂ ಅದು ಹೆಣ್ಣಾನೆಗಳೇ ಗ್ರೂಪ್ ಲೀಡರ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ನಮ್ಮ ದಸರಾಗೆ ಪ್ರೊಸೆಷನ್ಗೆ ಹೋಗ್ಬೇಕಾದ್ರೆ ನೀವು ಸಹ ನೋಡಿರ್ಬೋದು. ಇನ್ನು ಸುಮಾರು ಜನನೂ ಕೇಳ್ತಾ ಇರ್ತೀರ, ಪರ್ಸ್ನಲ್ ಆಗು ಮೆಸೇಜ್ ಆಗ್ತಾ ಇರ್ತೀರ, ಹೆಣ್ಣಾನೆಗಳ ಬಗ್ಗೆ ಮಾತೇ ಆಡೋಲ್ಲ ಯಾರೂ ಅಂತ. ಕೆಲವೊಬ್ರು ಮಾತಾಡ್ಬೋದು, ಆದರೆ ನಾನು ನೋಡ್ದಂಗೆ ಅಟ್ಲೀಸ್ಟ್ ನಾವು ಗಂಡಾನೆ ಬಗ್ಗೆನೇ 80% ಮಾತಾಡೋದು. ಇನ್ನು 20% ಮಾತ್ರ ನಮ್ಮ ಹೆಣ್ಣಾನೆಗೆ ಏನು ಟೈಮ್ ಕೊಡ್ತೀವಿ ಮಾತಾಡೋಕ್ಕೆ. ವಿಡಿಯೋಗಳು ಸಹ ಅಷ್ಟೇ ಕಮ್ಮಿ ಮಾಡೋದು ಹೆಣ್ಣಾನೆಗಳ ಬಗ್ಗೆ. ಆದರೆ ಇವತ್ತು ನಮ್ಮ ಹೆಣ್ಣಾನೆಗಳ ಬಗ್ಗೆ ಮಾತಾಡೋದ, ಯಾವ್ಯಾವ ಆನೆ ಬರ್ಬೋದು ಈ ಸತಿ ನಮ್ಮ ದಸರಾಗೆ ಅಂತ. ಲಾಸ್ಟ್ ಟೈಮು ನಮ್ಮ ದಸರಾಗೆ ರೂಪ ಬಂದಿತ್ತು ಫಸ್ಟ್ ಟೈಮು. ಆಮೇಲೆ ನಮ್ಮ ಕಾವೇರಿ ಬಂದಿತ್ತು ನಮ್ಮ ದುಬಾರೆ ಕ್ಯಾಂಪಿಂದ. ಅದಕ್ಕೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು ಕಾವೇರಿಗೆ. ಇನ್ನು ಫಸ್ಟ್ ಟೈಮು ನಮ್ಮ ಸಕ್ಕರೆಬೈಲ್ ಕ್ಯಾಂಪಿಂದ ಕುಂತಿ ಆನೆ ಮಗು ಅನ್ಬೋದು ನಮ್ಮ ಹೇಮಾವತಿ. ಅದಂತೂ ಎಲ್ರಿಗೂ ಸಖತ್ತು ಫ್ಯಾನ್ ಆಗಿಬಿಟ್ರು ನಮ್ಮ ಹೇಮಾವತಿ. ಕೇವಲ 10ರಿಂದ 11 ವರ್ಷದ ಆನೆ ಅದು. ಎಲ್ಲರೂ ಫ್ಯಾನ್ ಆಗೋದ್ರು ಆ ಲಕ್ಷಣ ಆನೆದು. ಹಾಗೆ ಅದು ಒಂಥರ ಮುದ್ದಾಗಿ ಚೆನ್ನಾಗಿತ್ತು ಆನೆ ನೋಡೋಕ್ಕೆ. ಸುಮಾರು ಜನ ಫ್ಯಾನ್ಸ್ ಆದರು ಆನೆ ನೋಡೋಕ್ಕೆ. ಸುಮಾರು ಜನ ಲೇಡೀಸ್ ಫ್ಯಾನ್ಗಳು ಕೂಡ ಬರೋರು ಯಾವುದು ಹೇಮಾವತಿ ಅಂತ ನೋಡೋಕ್ಕೆ. ಆ ಥರ ನೆಕ್ಸ್ಟ್ ಬಂದರೆ ಇನ್ನು ನಮ್ಮ ಬಳ್ಳೆ ಕ್ಯಾಂಪಿಂದ ಲಕ್ಷ್ಮಿ ಬಂದಿತ್ತು. ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋ ಅಂಥ ಆನೆ. ಅದು ಕ್ಯಾಂಪ್ಗಳಲ್ಲಿ ನಮ್ಮ ಹೆಣ್ಣಾನೆಗಳ ಸಂಖ್ಯೆ ಕಮ್ಮಿ ಅನ್ಬೋದು. ಆದ್ದರಿಂದ ಅದೇ ಬರೋ ಚಾನ್ಸಸ್ ಇರುತ್ತೆ. ಅದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಈಗ ನೋಡ್ಬೋದು, ಕಳೆದ ವರ್ಷ ಅಲ್ಲ, ಒಂದು 3-4 ವರ್ಷದಿಂದ ನಮ್ಮ ಮೈಸೂರು ದಸರಾದಲ್ಲಾಗಿರ್ಬೋದು, ಇಲ್ಲ ಶಿವಮೊಗ್ಗ ದಸರಾದಲ್ಲಾಗಿರ್ಬೋದು, ಒಂದು ಹೆಣ್ಣಾನೆ ದಸರಾಗೆ ಬರೋ ಟೈಮಲ್ಲಿ ಜನ್ಮ ಕೊಡ್ತು. ಹಾಗಾಗಿ ಈಗ ಏನು ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಮತ್ತು ಡಾಕ್ಟ್ರುಗಳು, ಅದನ್ನ ಏನು ಪ್ರೆಗ್ನೆನ್ಸಿ ಚೆಕಪ್ ಆಗಿರ್ಬೋದು, ಹಾಗೆ ECG ಚೆಕಪ್ ಆಗಿರ್ಬೋದು, ಎಲ್ಲ ಥರ ಚೆಕ್ ಮಾಡಿ ಅದರ ಆರೋಗ್ಯ ಸ್ಥಿತಿನ ಒಂದು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಕಳೆದ ವರ್ಷ ನಮ್ಮ ರೂಪ, ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮಿ ಬಂದಿತ್ತು. ಇನ್ನೂ ಸುಮಾರು ಆನೆಗಳಿದೆ, ಹೊಸ ಆನೆಗಳು ಇದೆ ನಮ್ಮ ಕ್ಯಾಂಪಲ್ಲಿ. ಹಿರಣ್ಯ ಕೂಡ ಸುಮಾರು ವರ್ಷ ದಸರಾ ಮಾಡಿಕೊಟ್ಟಿರೋ ಆನೆನೇ ನೋಡ್ಬೋದು. ಈ ಸತಿ ಅದು ಕೂಡ ಏನು ಬರುತ್ತಾ ಏನು ಅಂತ ನಮ್ಮ ಎಲ್ಲ ಡಾಕ್ಟ್ರು ಮತ್ತು ಅಧಿಕಾರಿಗಳ ಮೇಲೆ ಡಿಪೆಂಡು. ಇನ್ನು ನಮ್ಮ ಸೆಲೆಕ್ಷನ್ ನಡೀತಾ ಇದೆಯಲ್ಲ, ಈಗ ಇನ್ನೇನು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತಾರೆ ಯಾವ್ಯಾವ ಆನೆ ಬರುತ್ತೆ ಫಸ್ಟ್ ಬ್ಯಾಚಲ್ಲಿ ಹಾಗೆ ಸೆಕೆಂಡ್ ಬ್ಯಾಚಲ್ಲಿ ಅಂತ. ಕಾದು ನೋಡೋಣ. ಇನ್ನು ಸುಮಾರು ಆನೆಗಳಿದೆ. ದುಬಾರೆ ಕ್ಯಾಂಪಲ್ಲೂ ಅಷ್ಟೇ ಶ್ರೀವಿದ್ಯಾ ಅಂತ ಒಂದು ಆನೆ ಇದೆ. ಅದು ಯಾರು ನೋಡ್ಕೋತಿರೋದು ಅಂದರೆ ನಮ್ಮ ಕುಳ್ಳಾರಮಣ್ಣ ಅಂತ ಇದ್ದಾರೆ ನೋಡಿ. ಅವರು ಭೀಮನ್ನ ಅವರೇ ಚಿಕ್ಕದ್ರಿಂದ ನೋಡ್ಕೊಂಡಿದ್ದು, ಅವ್ರು ನೋಡ್ಕೋತಿರೋದು ಇವಾಗ ಶ್ರೀವಿದ್ಯಾ ಅಂತ. ಕೇವಲ ಅದಕ್ಕೆ 7ರಿಂದ 8 ವರ್ಷ. ಆನೆ ಕೂಡ ಒಂದು ಒಳ್ಳೆ ಫ್ಯೂಚರಲ್ಲಿ ದಸರಾಗೆ ಬರೋ ಅಂಥ ಆನೆ ಆಗ್ಬೋದು. ಇನ್ನು ನಮ್ಮ ಮತ್ತಿಗೂಡು ಕ್ಯಾಂಪಿಗೆ ಬಂದರೆ ಭುವನೇಶ್ವರಿ, ಚಾಮುಂಡೇಶ್ವರಿ ಇದೆ. ಅದಕ್ಕೂ ಕೂಡ ಚಿಕ್ಕ ಜನ ಒಂದು 8 ವರ್ಷ, ಇನ್ನೊಂದು 11 ವರ್ಷದ ಆನೆ. ಅದು ಕೂಡ ಒಂದು ಫ್ಯೂಚರಲ್ಲಿ ದಸರಾಗೆ ಬರೋ ಅಂಥ ಆನೆಗಳೇ. ಇನ್ನು ನಮ್ಮ ರಾಂಪುರ ಕ್ಯಾಂಪಲ್ಲೂ ಸುಮಾರು ಆನೆಗಳಿದೆ. ಅಂದರೆ ರಾಂಪುರ ಆನೆಗಳಲ್ಲಿ ಸ್ವಲ್ಪ ಅಲ್ಲಿ ಎಂಟ್ರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಆನೆ ಬಗ್ಗೆ ಮಾಹಿತಿ ಕಮ್ಮಿ. ಆದರೆ ಇನ್ನು ನಮ್ಮ ಸಕ್ಕರೆಬೈಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋ ಹೆಣ್ಣಾನೆಗಳಿದೆ. ನಮ್ಮ ಕುಂತಿ ಏನು ನಮ್ಮ ಗಂಡಾನೆ ಯಾವ ಥರ ಒಂದು ಅಗ್ರೆಸಿವ್ ಆಗಿರುತ್ತೆ, ಅದೇ ಥರ ಒಂದು ಆನೆ ಅದು ಕುಂತಿ. ಅದೊಂಥರ ನಮ್ಮ ಸ್ಟಾರ್ ಆನೆಗಳಿಗೆ ಜನ್ಮ ನೀಡೋ ಆನೆನೇ ಅಂತಲೇ ಹೇಳ್ಬೋದು. ಜೂನಿಯರ್ ಅರ್ಜುನಿಗೆ ಜನ್ಮ ಕೊಟ್ಟಿದೆ ಅದು. ಹೇಮಾವತಿಗೆ ಜನ್ಮ ಕೊಟ್ಟಿದೆ. ಆ ಥರ ಸ್ಟಾರ್ ಆನೆಗಳಿಗೆ ಜನ್ಮ ಕೊಟ್ಟಿರೋ ಆನೆ ಅದು.
ನಮ್ಮ ಸಕ್ಕರೆಬೈಲ್ ಕ್ಯಾಂಪಲ್ಲಿದೆ, ಅದು ಕೂಡ ಅಲ್ಲಿನ ದಸರಾ ಮಾಡುತ್ತೆ. ಮುಂಚೆ ಎಲ್ಲ ನಮ್ಮ ಹೆಣ್ಣಾನೆಗಳು ಯಾವ ಥರ ಕೆಲಸ ಮಾಡ್ತಿತ್ತು ಅಂದರೆ ಈ ಹನಿ ಟ್ರ್ಯಾಪಿಂಗ್ ಅಂತ ಮಾಡೋರು. ಈ ಹನಿ ಟ್ರ್ಯಾಪಿಂಗಲ್ಲಿ ಯೂಸ್ ಆಗ್ತಿತ್ತು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಹನಿ ಟ್ರ್ಯಾಪಿಂಗ್ ಎಲ್ಲ. ಹನಿ ಟ್ರ್ಯಾಪಿಂಗ್ ಏನಂದರೆ ಈಗ ಕಾಡು ಒಳಗಡೆ ನಮ್ಮ ಆನೆಗಳು ಹೋಗೋಕ್ಕಾಗಲ್ಲ ಆ ಪ್ರದೇಶದಲ್ಲಿ, ಆನೆ ಸೈಟ್ ಆಯ್ತಾರಲ್ಲ, ಆಗ ಒಂದು ಹೀಟಿಗೆ ಬಂದಿರೋ ಆನೆ ಅಂದರೆ ಮದ ಬಂದಿರೋ ಆನೆನ ಕರ್ಸ್ಕೋಬೇಕು ಇವರು. ಈಗ ಕ್ಯಾಪ್ಚರಿಂಗ್ ಮಾಡಬೇಕು, ಇದನ್ನು ಮರದ ಹತ್ರ ಕಟ್ಟಾಕ್ತಾರೆ ಹೆಣ್ಣಾನೆನ. ಆವಾಗ ಅದು ಬಂದಾಗ ಇದನ್ನು ಕ್ಯಾಪ್ಚರ್ ಮಾಡ್ತಾರೆ, ಅದನ್ನು ಹನಿ ಟ್ರ್ಯಾಪಿಂಗ್ ಅಂತ ಕರೀತಾರೆ. ಆ ಥರ ಕಾರ್ಯಾಚರಣೆಯಲ್ಲಿ ನಮ್ಮ ಆನೆಗಳು ಯೂಸ್ ಆಯ್ತಿತ್ತು. ಕುಂತಿ ಆಗಿರ್ಬೋದು, ನಮ್ಮ ಸಕ್ಕರೆಬೈಲ್ ಗಾಯತ್ರಿ ಅಂತ ತಿಂತಿತ್ತು, ಅದು ಒಳ್ಳೆ ಸೂಪರ್ ಆಗಿರೋ ಆನೆ, ಅದು ಯೂಸ್ ಆಗ್ತಿತ್ತು. ಇನ್ನು ನಮ್ಮ ಲಕ್ಷ್ಮಿ ಮತ್ತು ಸರಳ ಮತ್ತು ನಮ್ಮ ದೊಡ್ಡರ್ವೆ ಲಕ್ಷ್ಮಿ, ಈ ಥರ ಸುಮಾರು ಆನೆಗಳು ಕೆಲಸ ಮಾಡಿದ್ದಾವೆ ನಮ್ಮ ಈ ಥರ ಹನಿ ಟ್ರ್ಯಾಪ್ ಆಗಿರ್ಬೋದು ಕಾರ್ಯಾಚರಣೆಗಳೆಲ್ಲ. ಆಗಿನ ಟೈಮಲ್ಲಿ ಚೈತ್ರ ಅಂತ ಬರ್ತಾಯಿತ್ತು, ಆಮೇಲೆ ಕುಂತಿ, ಕಾಂತಿ, ಹಾಗೆ ನಮ್ಮ ಮೇರಿ, ಚೈತ್ರ, ಈ ಥರ ಸುಮಾರು ಆನೆಗಳು ಬರೋದು. ನಮ್ಮ ಅರ್ಜುನ ಬಲರಾಮನ ಜೊತೆ ಹೆಜ್ಜೆ ಹಾಕ್ದಂಥ ಆನೆಗಳವೆಲ್ಲ ಈಗಲೂ ಕೂಡ ನೆನಪಾಗುತ್ತೆ. ಇದು ಹೆಣ್ಣಾನೆಗಳ ಬಗ್ಗೆ ಮಾತಾಡಬೇಕು ಅಂದರೆ ಎಣ್ಣೆ ಶಕ್ತಿ ಒಂಥರ ನಮ್ಮ ಗಂಡಾನೆಗಳಿಗೆ. ನಮ್ಮ ಗಂಡಾನೆಗಳು ಅಷ್ಟೇ, ಯಾವುದೇ ಕಾರಣಕ್ಕೂ ಹೆಣ್ಣಾನೆ ಇತ್ತು ಅಂದರೆ ಯಾವ ಆನೆಗೂ ಅಟ್ಯಾಕ್ ಮಾಡೋ ಒಂದು ಸಾಧ್ಯತೆ ಇರಲ್ಲ. ಈಗ ಲೈನಲ್ಲಿ ಹೋಗ್ತಾಯಿದ್ರು ಅಷ್ಟೇ, ಈಗ ಎರಡು ಗಂಡಾನೆ ಮುಂದೆ ಹೋದರೆ ನಮ್ಮ ಮಧ್ಯದಲ್ಲಿ 2 ಹೆಣ್ಣಾನೆಗಳು ಹೋಗಲೇಬೇಕು. ಏನಕ್ಕೆ ಯಾವುದೇ ರೀತಿ ಆನೆಗಳು ಗಾಬರಿ ಆಗಬಾರ್ದು, ಆ ಕಡೆ ಈ ಕಡೆ ತಿರುಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹೆಣ್ಣಾನೆಗಳನ್ನ ಮಧ್ಯಕ್ಕೆ ಬಿಡ್ತಾರೆ ಲೈನಲ್ಲಿ. ಆಮೇಲೆ ನೀವು ನೋಡ್ಬೋದು, ಈಗ ಲೈನ್ ಅಂತ ಏನು ನಿಲ್ಲಿಸ್ತಾರೆ, ಸೆಲೆಕ್ಷನ್ ಲೈನ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ರಾಣಿಯವರು ಪಟ್ಟದಾನೆ ಸೆಲೆಕ್ಷನ್ ಮಾಡ್ತಾರೆ ಅವಾಗಾಗಿರ್ಬೋದು, ಇಲ್ಲ ಮರದಂಬಾರಿ ಕಟ್ಟ ಒಂದು ಟೈಮಲ್ಲಿ ಆಗಿರ್ಬೋದು, ಆ ಕಡೆ ಈ ಕಡೆ 2 ಗಂಡಾನೆ ಇದ್ದರೆ ಮಧ್ಯದಲ್ಲಿ ಒಂದು ಹೆಣ್ಣಾನೆ ಇರುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿ ಏನೂ ಒಂದು ಅನಾಹುತ ಆಗಬಾರ್ದು, ಆನೆಗಳು ತಿರುಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ನಿಲ್ಲಿಸ್ತಾರೆ. ನಾವು ಕೂಡ ಇನ್ನೇನು ನಮ್ಮ ದಸರಾ ಆನೆಗಳ ಒಂದು ಅನೌನ್ಸ್ಮೆಂಟ್ಗೆ ಕಾಯ್ತಾ ಇದ್ದೀವಿ, ಯಾವ್ಯಾವ ಆನೆ ಬರ್ಬೋದು ಫಸ್ಟ್ ಬ್ಯಾಚಲ್ಲಿ, ಹಾಗೆ ಯಾವ್ಯಾವ ಆನೆ ಸೆಲೆಕ್ಟ್ ಆಗ್ಬೋದು ಅಂತ. ಇನ್ನು ಹೆಣ್ಣಾನೆಗಳ ವಿಚಾರಕ್ಕೆ ಬಂದರೆ ನೋಡಬೇಕು, ಅದರ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಈಗ ಆಚೆ ಬರಬೇಕು, ಅದನ್ನು ಸಹ ನಮ್ಮ ಡಾಕ್ಟ್ರುಗಳು ತಿಳಿಸ್ಕೊಡ್ತಾರೆ ಯಾವ್ಯಾವ ಆನೆ ಬರ್ಬೋದು ಅಂತ. ಕಾದು ನೋಡೋಣ. ಹೇಮಾವತಿ ಕೂಡ ಈ ಸತಿ ಬರೋ ಚಾನ್ಸಸ್ ಇದೆ, ಏಕೆಂದರೆ ಕೇವಲ 11ರಿಂದ 12 ವರ್ಷದ ಆನೆ ಅಲ್ವಾ ಅದು ಇನ್ನೇನು ಬರ್ಬೋದು, ಅದು ಕೂಡ ತುಂಬ ಚೆನ್ನಾಗಿರೋ ಆನೆನೇ. ಇನ್ನು ನಮ್ಮ ರೂಪ, ಅದು ಸಹ ಭೀಮನ್ ಕಟ್ಟಲಿರೋ ಅಂಥ ಆನೆ, ಅದು ಸಹ ಲಾಸ್ಟ್ ಟೈಮು ನಮ್ಮ ಫಸ್ಟ್ ಟೈಮು ಡೆಬ್ಯೂಟ್ ಬಂದಿದ್ರು ಕೂಡ ನಮ್ಮ ಅಭಿಮನ್ಯು ಜೊತೆ ಚೆನ್ನಾಗಿ ಹೆಜ್ಜೆ ಹಾಕಿತ್ತು. ನಮ್ಮ ಮೈಸೂರು ಪ್ಯಾಲೇಸಿಂದ ಬನ್ನಿ ಮಂಟಪ ತನಕ ಅಂಬಾರಿ ಜೊತೆಗೆ ಹೋಗಿತ್ತು ಆನೆ. ಇನ್ನು ಅದ್ರ ಜೊತೆ ನಮ್ಮ ಕಾವೇರಿ ಆನೆ ಹೋಗಿತ್ತು. ಸುಮಾರು ಜನಕ್ಕೆ ಈ ಸತಿ ಕ್ವಶನ್ ಇರೋದೇನೆಂದರೆ ನಮ್ಮ ಅಭಿಮನ್ಯು ಈ ಸತಿ ಅಂಬಾರಿ ಓರ್ತಾನ ಅಂತ. ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಇಲ್ಲ ಈ ಸತಿ ಅಂಬಾರಿ ಓರಲ್ಲ, ಬೇರೆ ಆನೆನೇ ಈಗ ಸೆಲೆಕ್ಟ್ ಮಾಡ್ತಾರೆ, ಲಾಸ್ಟ್ ವರ್ಷನೇ ಲಾಸ್ಟು ಅಂತಿದ್ರು. ಇಲ್ಲ, ಆ್ಯಕ್ಚುಲಿ ನಮ್ಮ DCF ಸಾಹೇಬರು ಹೇಳಿರೋ ಪ್ರಕಾರ ಅವ್ರು ಲಾಸ್ಟ್ ವರ್ಷನೇ ಹೇಳಿದರು ನೋಡಿ, ಅಭಿಮನ್ಯು ನೆಕ್ಸ್ಟ್ ವರ್ಷಕ್ಕೂ ನಾವು ಅವನ್ನೇ ಒಂಥರ ಮೇನ್ ಆನೆ ಆಗಿ ನಾವು ಅಂಬಾರಿಗೆ ಸೆಲೆಕ್ಟ್ ಮಾಡ್ತೀವಿ ಅಂತ. ಇನ್ನೂ ಅಫಿಷಿಯಲಾಗಿ ಅವರೇ ಅನೌನ್ಸ್ ಮಾಡಬೇಕು ನಮ್ಮ ಸಾಹೇಬ್ರುಗಳೇ. ಕಾದು ನೋಡೋಣ, ಈ ವರ್ಷವೂ ಅಭಿಮನ್ಯುನೇ ಅಂಬಾರಿ ಓರ್ತೇನೆ ಅಂತ ನಮ್ಮ ಅನಿಸಿಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.